ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತು ನನ್ನೊಂದು ರಾಮನವಮಿಗೆ ಒಂದು ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ. ಕರ್ಬೂಜ ಹಣ್ಣಿದು. ಮೊದಲಿಗೆ 1 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಒಂದು 4 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತೀನಿ. ಊರಿಂದ ಬೆಲ್ಲ, ಇದು ಉಂಡೆ ಬೆಲ್ಲ ಆದರೆ ಕುಟ್ಟಿ ಹಾಕಬೇಕು. ಇದು ನೀರು ಬೆಲ್ಲ ಊರಿಂದ ತಂದಿರೋದು. ಹೀಗೆ ನೋಡಿ, ಪಾನಕ ಮಾಡೋಕ್ಕೆ ಮೊದಲಿಗೆ ಒಂದು ಅರ್ಧ ಲೀಟ್ರ್ ನೀರಿಗೆ ಇಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದೆ. ಇದು ರಾಮನವಮಿಯಲ್ಲಿ ಬೇರೆ ಬೇರೆ ಪಾನಕ ಮಾಡ್ತಾರೆ. ನಾನೀಗ ಕರ್ಬೂಜ ಹಣ್ಣು ಸೀಸನ್ ಅಂತ ಇದನ್ನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೊನೆ ತನಕ ನೋಡಿ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಪಾನಕ ಮತ್ತು ಕೋಸಂಬರಿ ಮಾಡಿಕೊಂಡು ಹಬ್ಬ ಚೆನ್ನಾಗಿ ಆಚರಿಸ್ತೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಹಾಗೆ ಇವತ್ತು ಬೆಳಿಗ್ಗೆದು ಪೂಜೆ ಎಲ್ಲ ಮಾಡೋಕ್ಕೆ ಮುಂಚೆ ಪಾನಕ ಮತ್ತು ಕೋಸಂಬರಿ ಮಾಡಿಬಿಟ್ಟು ದೇವರಿಗೆ ಹಣ್ಣು ಎಲ್ಲ ನೈವೇದ್ಯ ಮಾಡಿದ್ದೆ. ಆಮೇಲೆ ಈ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಆಂಜನೇಯ ದೇವಸ್ಥಾನ ಇತ್ತು. ಈಗ ನೀರು ಹಾಕಿ ಇಟ್ಟೆ. ಇದಕ್ಕೆ ಒಂದು 4 ಏಲಕ್ಕಿ, ಅದು ಮಿಕ್ಸಿಯಲ್ಲಿ ಇದು ಮಾಡೋದಲ್ಲ, ಅದು ಹಾಗೆ ಕುಟ್ಟಿದರೆ ಚೆನ್ನಾಗಿರುತ್ತೆ. ಏಲಕ್ಕಿ ಬೀಜ ಬಿಡಿಸಿ ಹಾಕ್ಕೊತೀನಿ. ಒಂದು 3 ಈ ಕುಟಾಣಿ ಕಲ್ಲಲ್ಲಿ ಕುಟ್ಟಿ ಮಾಡಿದರೆ ಅದರ ಫ್ಲೇವರೇ ಬೇರೆ. ನೋಡಿ, ಇವಾಗ 3 ಬಿಡಿಸಿ ಸಿಪ್ಪೆ ಸಮೇತ ಅದಕ್ಕೆ ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪ ಟೇಸ್ಟ್ ಕೊಡಬೇಕಂದ್ರೆ ಒಂದು ಪೆಪ್ಪರ್ ಹಾಕಬೇಕು, ಕಾಳು ಮೆಣಸು ಒಂದು 10 ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊತೀನಿ. ನಾವು ಕುಡಿತಾ ಇರುವಾಗ ಕಾಳು ಮೆಣಸಿನ ಖಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಾನಕ ನನಗೆ ತುಂಬ ಇಷ್ಟ. ದೇವಸ್ಥಾನದಲ್ಲೆಲ್ಲ ಪಾನಕ ಕೊಡ್ತಾರಲ್ಲ, ಅದು ಕುಡಿದಾಗೆಲ್ಲ ನಾನು ಸಹ ಮಾಡಬೇಕು ಅಂದ್ಕೊಂಡಿದ್ದೆ. ಈ ರಾಮನವಮಿ ಬಂದಾಗ ಅದು ನಾವು ಮಾಡೇ ಮಾಡ್ತೀವಿ. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಆಯಿತು. ಇದು ಬೆಲ್ಲದ ನೀರು ಜೊತೆ ಇದನ್ನು ಸೇರಿಸ್ತೀನಿ. ಹಾಗೆ ಈ ಕರ್ಬೂಜ ಹಣ್ಣನ್ನು ಸಹ ಒಂದು ಹಣ್ಣು ದಪ್ಪ ಹಣ್ಣು ತೊಗೊಂಡು ಬಂದು ಸಿಪ್ಪೆ ತೆಗೆದು ಅದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ರೆಡಿಯಾಗಿದೆ. ತುಂಬ ಈಸಿ ಇದು. ಏನು ಇವಾಗ ಬರೀ ನೀರು ಕುಡಿಯೋದಕ್ಕಿಂತ ಲೆಮನ್ ಜ್ಯೂಸು ಇಂಥ ಜ್ಯೂಸ್ಗಳಲ್ಲೇ ಈ ಸಮ್ಮರಲ್ಲಿ ಕುಡಿಯೋದು. ಈ ರಾಮನವಮಿ ಹಬ್ಬ ಬರೋದೇ ಸಮ್ಮರಲ್ಲಿ, ಬಿಸಿಲುಗಾಲದಲ್ಲೇ ಬರೋದು ನೋಡಿ. ಅದಕ್ಕೆ ರಾಮನ ನಾಮ ಹಾಡಿಕೊಂಡು ಈ ಕರ್ಬೂಜ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ನಾನು ಅದನ್ನು ಮಿಕ್ಸಿಯಲ್ಲಿ 1 ರೌಂಡ್ ತಿರ್ಸ್ತೀನಿ. ಅದು ಫುಲ್ ಮೆತ್ತಗಾಗುತ್ತೆ. ಉಳಿದ್ರೆ ಮತ್ತೆ ಇನ್ನೊಂದು ಸರ್ತಿ ಇದು ಮಾಡ್ಬೋದು. ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ನೈಸಾಗಿ. ಅಲ್ಲಿ ತನಕ ನೋಡ್ತಾಯಿರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಲೈಕು, ಶೇರ್ ಹಾಕಿ, ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ಹಾಗೆ ಹಬ್ಬವನ್ನು ಚೆನ್ನಾಗಿ ಆಚರಿಸಿ. ನಂದು ಪಾನಕ ರೆಡಿ ಆಯಿತು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.